ಬರೀ ಯಾವುದನ್ನು ನೋಡಿದಿರಾ? ಚುನಾವಣೆ ಇತಿಹಾಸ ತೆಗೀರಿ ನೀವು, ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ರೆ ಹೊಡೆದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಸಾಧನೆ ತೋರಿಸಿದ್ದಾರೆ? ಸಾಧನೆ 0. ಯಾವುದ್ಯಾವುದೂ ಇಲ್ಲ ಅವ್ರದ್ದು. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ನೀವು ಪ್ರೀತಿಯಿಂದ ಬಾಳ್ಬೇಕು, ಅಣ್ಣ ತಮ್ಮದಿರಂಗೆ ಬಾಳ್ಬೇಕು, ವಿಶ್ವಾಸದಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ BJP ಅವ್ರು ಹೊಟ್ಟೆ ಕಿಚ್ಚು, ಅವ್ರು ಕೊಡೋಕ್ಕೆ ಸಾಧ್ಯ. ಸೋಮಣ್ಣಪ್ಪ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪನೂ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿನೂ ಒಪ್ಪಲಿಲ್ಲ. ಏನಕ್ಕಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಕಾರಣಕ್ಕೆ. ಏನಕ್ಕೆ ಬಡವ್ರ ಬಗ್ಗೆ? ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಹೇಳಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಏನಕ್ಕಂದರೆ ಖದಗೆ ಸಾಹೇಬರು ಮಾತಾಡಬೇಕು, ಸಿದ್ದರಾಮಯ್ಯ ಮಾಡಬೇಕು. ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.